ಎಲ್ಲೆಲ್ಲೂ ಯುಗಾದಿ ಹಬ್ಬದ ಸಡಗರ, ಮನೆ ಮನಗಳಲ್ಲೂ ಯುಗಾದಿ ಹಬ್ಬದ ಸಂಭ್ರಮ. ಆ ಕಾರಣಕ್ಕಾಗಿ ನಿಮ್ಮ ಸಂಭ್ರಮವನ್ನ ಇಮ್ಮಡಿಗೊಳಿಸೋದಕ್ಕೆ ಅಂತಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಹಲವು ವಿಶೇಷ ಕಾರ್ಯಕ್ರಮಗಳಿದೆ. ಅದರಲ್ಲಿ ಈ ಹೊತ್ತಿನ ಕಾರ್ಯಕ್ರಮ ಯುಗಾದಿ ರಾಶಿಫಲ. ಯಾಕಂದ್ರೆ ಯುಗಾದಿ ಹಬ್ಬ ಬಂದ್ರೆ ಸಾಕು, ಇಡೀ ವರ್ಷದ ನನ್ನ ಭವಿಷ್ಯ ಹೇಗಿದೆ, ನನ್ನ ರಾಶಿಯ ಪ್ರಕಾರವಾಗಿ ನನ್ನ ಭವಿಷ್ಯ ಏನು ಹೇಳುತ್ತೆ, ಏನು ಮಾಡಬೇಕು, ಏನು ಮಾಡಬಾರದು, ಈ ವರ್ಷ ನಂಗೆ ಏನೆಲ್ಲ ಫಲಗಳಿದೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲ ನಿಮ್ಮೆಲ್ಲರಿಗೂ ಇರುತ್ತೆ. ಹಾಗಾಗಿ ಈ ವಿಶೇಷವಾದ ಕಾರ್ಯಕ್ರಮ ಈ ಇಡೀ ವರ್ಷದ 12 ರಾಶಿಗಳ ಫಲಗಳು ಏನಿದೆ ಅನ್ನೋದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯುಗಾದಿಯ ಶುಭಾಶಯಗಳು. ನಮಸ್ಕಾರಗಳು. ತಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾಡಿನ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಶೋಭಕೃತ್ ನಾಮ ಸಂವತ್ಸರ ಕಳೆದು ಕ್ರೋಧಿ ನಾಮ ಸಂವತ್ಸರದಲ್ಲಿ ನಾವಿದ್ದೀವಿ. ಈ ಸಂವತ್ಸರದ ಹೆಸರು ಕೇಳಿದ್ರೇನೆ ಎಂಥವರು ಕೂಡ ಭಯ ಬೀಳ್ತಾ ಇದ್ದಾರೆ. ಹಾಗಾದ್ರೆ ಈ ವರ್ಷ ಹೇಗಿರುತ್ತೆ? ಯಾಕಂದ್ರೆ ಯುಗಾದಿ ಹಬ್ಬ ಬಂದ್ರೆ ಸಾಕು ಶಾಸ್ತ್ರಿಗಳೇ, ಮಳೆ ಬೆಳೆ ಹೇಗಿರುತ್ತೆ, ಧಾನ್ಯಗಳ ಬೆಲೆ ಗಗನಕ್ಕೆ ಇರುತ್ತಾ, ಅಥವಾ ಈ ಬಾರಿ ಜೀವನ ಸರಳವಾಗಿರುತ್ತಾ ಅನ್ನೋ ಲೆಕ್ಕಾಚಾರ ಬಹಳ ಜೋರಾಗಿರುತ್ತೆ. ಹಾಗಾಗಿ ಈ ಬಾರಿಯ ವಿಶೇಷತೆ ಏನು, ಈ ಹೊಸ ಸಂವತ್ಸರದ ವಿಶೇಷ? ಸಾಮಾನ್ಯವಾಗಿ ಯಾವ ವಾರ ಯುಗಾದಿ ಪ್ರಾರಂಭವಾಗುತ್ತೋ ಆ ವಾರದ ಅಧಿಪತಿಯೇ ಆ ವರ್ಷದ ರಾಜನಾಗಿರ್ತಾನೆ. ಹೀಗಾಗಿ ಮಂಗಳವಾರದ ಅಧಿಪತಿ ಯಾರಪ್ಪ ಅಂದರೆ ಕುಜ. ಹೀಗಾಗಿ ಕುಜನೇ ಈ ವರ್ಷದ ರಾಜ. ಜೊತೆಗೆ ಸೂರ್ಯ ಸಂಕ್ರಮಣ ಯಾವತ್ತಾಗುತ್ತೋ, ಅಂದರೆ ಯಾವ ವಾರ ಸೂರ್ಯ ಸಂಕ್ರಮಣ ಆಗುತ್ತೋ ಆ ವಾರದ ಅಧಿಪತಿ ಆ ವರ್ಷದ ಮಂತ್ರಿಯಾಗಿರ್ತಾನೆ. ಹೀಗಾಗಿ ಈ ವರ್ಷ ಶನಿವಾರ ಸೂರ್ಯ ಸಂಕ್ರಮಣ ಇರ್ತಕ್ಕಂಥ, ಹೀಗಾಗಿ ಶನೈಶ್ಚರ ಈ ವರ್ಷಕ್ಕೆ, ಈ ಕ್ರೋಧಿ ಸಂವತ್ಸರಕ್ಕೆ ಮಂತ್ರಿ. ನೋಡಿ, ಇವೆಲ್ಲ ಗ್ರಹಗಳು ಸ್ವತಂತ್ರವಾಗಿ ಫಲವನ್ನು ಕೊಡೋದಿಲ್ಲ. ಗ್ರಹ ಕರ್ಮ ಫಲಸೂಚಕ ಅಂತ. ನಾವೇನು ಕರ್ಮ ಫಲವನ್ನು ಹೊತ್ತು ತಂದಿದ್ದೀವೋ ಅದನ್ನು ಸೂಚಿಸ್ತಾರಷ್ಟೆ. ಹೀಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಡಬೇಕು. ನಮ್ಮ ಜವಾಬ್ದಾರಿ ಅರಿತುಕೊಂಡು ನಾವು ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು. ಇದು ಎಲ್ಲರಿಗೆ ಅನ್ವಯ ಆಗುತ್ತೆ. ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು ಪ್ರಧಾನಿಯವರೆಗೆ ನಮ್ಮ ಜವಾಬ್ದಾರಿ ಏನು, ನಮ್ಮ ಚೌಕಟ್ಟು ಏನು, ಅದು ನಮಗೆ ಗೊತ್ತಾಗ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಈ ಸಂವತ್ಸರ. ಇಲ್ಲ ಅದನ್ನು ಮೀರಿದ್ವೋ ಅದಕ್ಕೆ ತಕ್ಕ ಶಿಕ್ಷೆ, ಅದಕ್ಕೆ ತಕ್ಕ ದುಃಖ ಎರಡೂ ಇದೆ ಈ ಸಂವತ್ಸರದಲ್ಲಿ. ಈ ಸಂವತ್ಸರದಲ್ಲಿ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು, ಈ ಸಂವತ್ಸರ ಏನು ಫಲವನ್ನು ಕೊಡುತ್ತೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ರಾಶಿಗಳಿಗೆ ಅನುಗುಣವಾಗಿ ಇಡೀ ವರ್ಷದ ಫಲಾಫಲಗಳು ಏನಿರುತ್ತೆ, 12 ರಾಶಿಗಳ ಬಗ್ಗೆ, ಅದರ ಫಲಾಫಲಗಳ ಬಗ್ಗೆ ಈಗ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳೇ, ಮೊದಲ 3 ರಾಶಿ ಮೇಷ, ವೃಷಭ, ಮಿಥುನ ರಾಶಿಯ ಬಗ್ಗೆ ನೋಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ವರ್ಷದಲ್ಲಿ ಆಗ್ತಕ್ಕಂಥ ಒಂದು ಮೇಜರ್ ಬದಲಾವಣೆ, ಗ್ರಹಗಳ ಸಂಚಾರ, ಅದನ್ನು ನಾವು ತಿಳ್ಕೊಳ್ಬೇಕು. ಈಗ ಮೇಷರಾಶಿಯಲ್ಲಿ ಗುರುವಿದ್ದಾನೆ. ಮೇ 1ನೇ ತಾರೀಕು ವೃಷಭ ರಾಶಿಗೆ ಗುರುವಿನ ಪ್ರವೇಶ ಆಗುತ್ತೆ. ಮತ್ತು ಈ ವರ್ಷದ ಕೊನೆಯಲ್ಲಿ ಅಮಾವಾಸ್ಯೆ ದಿವಸ, ಅಂದರೆ ಈ ಕ್ರೋಧಿ ಸಂವತ್ಸರದ ಕೊನೆಯ ದಿವಸ ಶನೈಶ್ಚರ ಮೀನರಾಶಿಗೆ ಬರ್ತಾನೆ. ಮೇಜರ್ ಬದಲಾವಣೆ ಅಂದರೆ ಪ್ರಮುಖವಾದ ಬದಲಾವಣೆಗಳು ಇವೆರಡೇ. ವಸ್ತುತಃ ವರ್ಷದ ಫಲವನ್ನು ನಾವು ಗುರು ಮತ್ತು ಶನೈಶ್ಚರ ಇವುಗಳನ್ನು ಪರಿಗಣನೆ ಮಾಡಿಯೇ ಹೇಳಬೇಕು ಅಂತ ಇದೆ. ಉಳಿದ ಗ್ರಹಗಳೆಲ್ಲ ಬೇಗ ಸಂಚಾರ ಆಗ್ತಾ ಇರ್ತಾರೆ. ಇನ್ನು ರಾಹು ಕೇತು ಈ ವರ್ಷವಿಡೀ ಇಲ್ಲೇ ಏನು ಮೀನರಾಶಿಯಲ್ಲಿ, ರಾಹು ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಹೀಗೆ ಇರ್ತದೆ. ಇವೆಲ್ಲವನ್ನು ಒಟ್ಟಾರೆಯಾಗಿ ಗಮನಿಸಿಕೊಂಡು, ಉಳಿದ ಗ್ರಹಗಳ ಸಂಚಾರವನ್ನೂ ಗಮನಿಸಿಕೊಂಡು ಇಡೀ ವರ್ಷ ಹೇಗಿರ್ತದೆ ನೋಡ್ತಾ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.